ನಿಮಿಷ, ಅಣ್ಣ ಕಾಲ್ ಮಾಡ್ತಿದ್ದಾನೆ. ಅಣ್ಣ. ಅಮ್ಮ ಎಲ್ಲಮ್ಮ ಹೋಗಿದೀಯಾ? ನಿನ್ನ ಕರ್ಕೊಂಬರೋಣ ಅಂತ ಆಫೀಸಿಗೆ ಫೋನ್ ಮಾಡಿದ್ದೆ. ನಿನ್ನ ಆಫೀಸಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದೆಯಾ ಈಗ? ಅಚ್ಚು ಕಂದ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಮಾತಾಡಮ್ಮ. ಅಣ್ಣ, ನಾನು ಆಫೀಸ್ಗೆ ಹೋಗಿದ್ದೀನಿ ಅಂತ ಯಾರು ಹೇಳಿದ್ದು? ಅದು ನಿಮ್ಮ ಮತ್ತಿಗೆ ಆಡಿಟರ್ ಹತ್ರ ಹೋಗಿದ್ಯಾ ಅಂತ ಹೇಳಿದ್ಲು. ಆಡಿಟರ್ ಕೆಲಸ ಮುಗಿಸ್ಕೊಂಡು ಆಫೀಸಿಗೆ ಬಂದಿರ್ತೀಯ ಅಂತ ನಾನು ಅನ್ಕೊಂಡೆ. ನಾನು ಇಲ್ಲೇ ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ. ಹಾಗಾದ್ರೆ ಎಲ್ಲೋಗಿದೀಯಾ ಈಗ? ಎಲ್ಲೋ ಬಂದಿದ್ದೀನಿ ಅಣ್ಣ. ನಾನೇನ್ ಚಿಕ್ಕ ಮಗುನಾ? ಎಷ್ಟು ಪ್ರಶ್ನೆ ಕೇಳ್ತೀಯ ನೋಡು. ನಾನಿನ್ನು ಆಡಿಟರ್ ಆಫೀಸ್ ಹತ್ರನೇ ಇದ್ದೀನಿ. ಓ, ಇನ್ನೂ ಅಲ್ಲೇ ಇದೆಯಮ್ಮ ನೀನು? ಹೌದಣ್ಣ. ಅದಕ್ಕೆ ನೀನ್ ಆಫೀಸಿಗೆ ಫೋನ್ ಮಾಡಿ ಕೇಳ್ಬಿಟ್ಯಾ? ಆಡಿಟರ್ ಆಫೀಸ್ ಮುಗಿದ್ಮೇಲೆ ಬರ್ತೀನಿ ತಾನೆ ಮನೆಗೆ. ಅಣ್ಣ, ನಾನೇನ್ ಚಿಕ್ಕ ಮಗುನಾ? ಇಲ್ಲಿಂದ ಮನೆಗ್ ವಾಪಸ್ ಬರಕ್ ಗೊತ್ತಾಗಲ್ವಣ್ಣ? ಗೊತ್ತಾಗಲ್ಲ ಅಂತ ನಾನು ಹೇಳಿದ್ನಾ? ನಿನಗೆ ಗೊತ್ತಾಗತ್ತೆ ಅಂತ ನನಗೆ ಗೊತ್ತು. ಒಬ್ಳೇ ಹೋಗಿದ್ಯಲ್ಲ, ಅದಕ್ಕೆ ನಾನು ಕಾರ್ ತರಲ್ಲ. ಯಾಕೆ? ಇನ್ಯಾಕಮ್ಮ ನಿನ್ನ ವಾಪಸ್ ಕರ್ಕೊಂಬರಕ್ಕೆ. ಬರುವಾಗ ಹಾಗೆ ಯಾವ್ದಾರ ಹೋಟ್ಲಿಗೆ ಹೋಗಿ ತಿಂಡಿ ಗಿಂಡಿ ತಿನ್ಕೊಂಬರೋಣ. ಶೋ, ರಾಘವ್ಗೆ ಯಾವ್ದಾರ ಒಳ್ಳೆ ಐಸ್ ಕ್ರೀಮ್ ತಗೊಂಡೋಗಿ ಅವ್ನು ಕೊಟ್ಬಿಟ್ಟು ಬೇಕಾದ್ರೆ ಮನೆಗೆ ಬರೋಣ ಏನಂತ್ಯಾ? ಅದ್ಕೇನ್ ಯಾಕೆ ಬಿಟ್ಟೆ? ಅವ್ರನ್ನೂ ಸೇರಿಸಿ ಕರ್ಕೊಂಡ್ ಬಂದ್ಬಿಡು. ಫ್ಯಾಮಿಲಿ ಟ್ರಿಪ್ಪೇ ಆಗ್ಬಿಡುತ್ತೆ. ಅಮ್ಮ ಅಮ್ಮ, ಬರ್ತಾ ಬರ್ತಾ ನೀನ್ ತೇಟ್ ನಿಮ್ಮ ಅತ್ತಿಗೆ ತರಾನೇ ಮಾತಾಡ್ತಾ ಇದೀಯಾ? ನಾನು ಬರಲ್ಲ. ಸರಿ ಕಂದ, ಹುಷಾರು, ಬೇಗ ಬಂದ್ಬಿಡು. ಓಕೆನಪ್ಪ, ಬರ್ತೀನಿ ಸ್ವಾಮಿ. ಸರಿಮ್ಮ. ಎಲ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ಯಾ, ಆದ್ರೆ ನನ್ನ ಪ್ರಾಬ್ಲಮ್ ಮಾತ್ರ ಸಾಲ್ವೇ ಆಗ್ತಿಲ್ಲ. ಸುಶಾಂತ್, ನಿಮ್ ಪ್ರಾಬ್ಲಮ್ ಬೇರೆ, ನನ್ ಪ್ರಾಬ್ಲಮ್ ಬೇರೆನಾ? ಸಾಲ್ವ್ ಆಗುತ್ತೆ. ಸುಶಾಂತ್ ಬನ್ನಿ. ಮಂತ್ರ ಎದ್ದೇಳ ಮೇಲೆ, ಎದ್ದೇಳ ಮೇಲೆ ಮಗ್ನೆ. ಏಯ್ ಎದ್ದೇಳೋ, ಎದ್ದೇಳಲಿ, ಎದ್ದೇಳೋ, ಎದ್ದೇಳೋ. ಎಲ್ಲ ಅವಳು ಎಲ್ಲಿ? ಏಯ್, ಯಾಕ್ರು ನೀವಿಬ್ರು ಹಿಂಗ್ ಬಿದ್ದಿದ್ದೀರಾ? ಆ ಹುಡುಗಿ ಎಲ್ಲೋ? ಏಯ್ ಬೊಗಳೋ, ಎಲ್ಲೋ ಅಕ್ಕ? ಎಲ್ಲೋ ಹುಡುಗಿ? ಬೊಗಳೋ ಬೇಗ. ಅಕ್ಕ ಹೇಳ್ತೀನಿ ಅಕ್ಕ. ಏನಾಯ್ತು ಅಂದ್ರೆ ಯಾರೋ ಒಂದಿಬ್ರು ಬಂದು ಅವಳನ್ನ ನಮ್ಮಿಬ್ರು ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಅಕ್ಕ. ಅಷ್ಟು ಸಲ ಹೇಳಿದ್ನಲ್ಲೋ ನಿನ್ಗೆ, ನಾನು ಆಚೆ ಹೋಗಿ ಬರ್ತೀನಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಏನೋ ಮಾಡ್ತಿದ್ದೆ ನೀನು? ಏಯ್, ಡ್ರಿಂಕ್ಸ್ ಮಾಡಿದ್ರ? ಡ್ರಿಂಕ್ಸ್ ಮಾಡಿ ಏನಾದ್ರು ಆ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿದ್ರೇನ್ರೋ? ನಿಜ ಹೇಳ್ರೋ, ನಿಜ ಹೇಳಿ. ಏಯ್ ಹೇಳೋ. ಏಯ್ ಏಯ್, ಬಾಯ್ ಬಿಡೋ ಅಂದ್ರೆ ಕೇಳಿಸ್ತಿಲ್ವಾ ನಿಮ್ಗೆ? ಕೇಳಿಸ್ತಿಲ್ವಾ? ಅಕ್ಕ ಹೇಳ್ತೀನಿ ಅಕ್ಕ. ಬೊಗ್ಳು. ಹೇಯ್, ಆ ಇಬ್ರು ಬಂದಿದ್ರು ಅಂದ್ಯಲ್ಲ, ಯಾರದು? ಅದ್ಯಾರು ಅಂತ ಗೊತ್ತಾಗ್ಲಿಲ್ಲ ಅಕ್ಕ. ಹೊಡೆದ್ಬಿಟ್ಟು ಹಂಗೆ ಕರ್ಕೊಂಡು ಹೋಗ್ಬಿಟ್ರು. ಮಂತ್ರ, ನೀನು ಹೇಳ್ದಂಗೆ ಇವರಿಬ್ರು ಮಾಡ್ಬಿಟ್ರು ಕಣೆ. ಇಲ್ಲ, ನಾವಿವ್ರನ್ನ ನಂಬಿ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಮಾಧವಿನ ಇಟ್ಕೊಂಡು ಅರ್ಚನನ್ನ ಹಿಡಿಬೇಕು ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ಉಲ್ಟಾ ಆಗೋಯ್ತು. ಮಂತ್ರ, ಇವಾಗ ಏನ್ ಮಾಡೋದು ಅಂತ್ಯ? ಏನಿದು ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂದ್ರು ಏನು ಕೋಪನೆ ಮಾಡ್ಕೊಳ್ದೆ ನಿಂತಿದ್ದಾಳಲ್ಲ. ಮಂತ್ರ, ಆ ಹುಡುಗಿ ತಪ್ಪಿಸ್ಕೊಂಡು ಹೋದ್ರು, ನೀನ್ ಯಾವ್ದೇ ಟೆನ್ಷನ್ ಇಲ್ದೆ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಆ
ಆ ಹುಡುಗಿ ಇಲ್ದೆ ಆ ಚಿನ್ನನ ಹೇಗೆ ಹಿಡಿಯೋದು? ಅದಕ್ಕೂ ಒಂದು ದಾರಿ ಇದೆ. ಆ ದಾರಿಯಿಂದ ಚಿನ್ನುನ ಹಿಡಿಲೇಬೇಕು. ಚಿನ್ನು ನಮ್ಮ ಕೈಗೆ ಸಿಕ್ಕಾಕೊಂಡೇ ಸಿಕ್ಕಾಕೋತಾನೆ.